ಒಂದು ಯುಗದ ಅಂತ್ಯ. ಭಾರತದ ರನ್ ಮಿಷನ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದು, ದಿಗ್ಗಜ ಕ್ರಿಕೆಟಿಗನನ್ನು ಹಾಡಿ ಹೊಗಳಿರುವ ಖ್ಯಾತ ಕ್ರಿಕೆಟಿಗರು. ಬಿಸಿಸಿಐ ಮತ್ತು ಐಸಿಸಿ ಅಭೂತಪೂರ್ವ ಗೌರವ ಸಲ್ಲಿಸಿವೆ. 14 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಜೀವನಕ್ಕೆ ಭಾರತದ ಬ್ಯಾಟಿಂಗ್ ಮಾಂತ್ರಿಕ ವಿರಾಟ್ ಕೊಹ್ಲಿ ಇಂದು ವಿದಾಯ ಘೋಷಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. 36 ವರ್ಷದ ಕೊಹ್ಲಿ 123 ಟೆಸ್ಟ್ ಪಂದ್ಯಗಳಿಂದ 46.85 ಸರಾಸರಿಯಲ್ಲಿ 30 ಶತಕಗಳೊಂದಿಗೆ 9,230 ರನ್ ಗಳಿಸಿದ್ದಾರೆ. ಕಳೆದ ವರ್ಷ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿರುವ ಅವರು ಈಗ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಆಡುತ್ತಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಯುಗಾಂತ್ಯವಾಗಿದೆ, ಆದರೆ ಅವರ ಪರಂಪರೆ ಶಾಶ್ವತವಾಗಿ ಮುಂದುವರಿಯುತ್ತದೆ ಎಂದು ಬಿಸಿಸಿಐ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದೆ. ವಿರಾಟ್ ಕೊಹ್ಲಿ ಭಾರತದ ಟೆಸ್ಟ್ ಶ್ರೇಷ್ಠರಲ್ಲಿ ಒಬ್ಬರು ಎಂದು ಐಸಿಸಿ ಶ್ಲಾಘಿಸಿದೆ. ವಿರಾಟ್ ಕೊಹ್ಲಿ ಭಾರತದ ಟೆಸ್ಟ್ ಆಟಗಾರರಲ್ಲಿ ಒಬ್ಬರು. ಸಾಟಿ ಇಲ್ಲದ ಪರಂಪರೆಯನ್ನು ಅವರು ಬಿಟ್ಟು ಹೋಗಿದ್ದಾರೆ ಎಂದು ಐಸಿಸಿ ಹೇಳಿದೆ. ಐಪಿಎಲ್ನಲ್ಲಿ ಕೊಹ್ಲಿ ಪ್ರತಿನಿಧಿಸುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಸ್ಟಾರ್ ಆಟಗಾರ ಮತ್ತು ಮಾಜಿ ನಾಯಕನನ್ನು ಟೆಸ್ಟ್ ರಂಗದಿಂದ ಮಿಸ್ ಮಾಡಿಕೊಳ್ಳುವುದಾಗಿ ಹೇಳಿದೆ. ಅವರ ವಾಕಿಂಗ್ ಶೈಲಿ, ಅಮೋಘ ಹೊಡೆತಗಳು, ಅವರ ಎಕ್ಸ್ಪ್ರೆಷನ್, ಅವರ ಸೆಲೆಬ್ರೇಷನ್ ಎಲ್ಲವನ್ನು ನಾವು ಮಿಸ್ ಮಾಡಿಕೊಳ್ಳುತ್ತೇವೆ ಎಂದು ಆರ್ಸಿಬಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಒಂದು ಸ್ಮರಣೀಯ ಟೆಸ್ಟ್ ಯುಗಕ್ಕೆ ತೆರೆ ಬಿದ್ದಿದೆ, ಆದರೆ ಅವರ ಪರಂಪರೆ ಜೀವಂತವಾಗಿರುತ್ತದೆ. ಥ್ಯಾಂಕ್ ಯು ವಿರಾಟ್ ಕೊಹ್ಲಿ. ಅವರ ಆಟದ ಧೈರ್ಯ ಮತ್ತು ಅಪ್ರತಿಮ ಉತ್ಸಾಹಕ್ಕಾಗಿ ಧನ್ಯವಾದಗಳು. ನೀವು ಟೆಸ್ಟ್ ಕ್ರಿಕೆಟ್ ಕೇವಲ ಆಡಿದ್ದಲ್ಲ, ಈ ಮಾದರಿಯ ಕ್ರಿಕೆಟನ್ನೇ ಉನ್ನತೀಕರಿಸಿದ್ದೀರಿ ಎಂದು ಬರೆದುಕೊಂಡಿದೆ. ನಿಮ್ಮೊಂದಿಗೆ ಮೈದಾನ ಹಂಚಿಕೊಂಡಿದ್ದು ವಿಶೇಷ ಪ್ರಯಾಣವಾಗಿ ತುಂಬ ಒಳ್ಳೆಯ ನೆನಪುಗಳು ಮತ್ತು ಉತ್ತಮ ಪಾಲುದಾರಿಕೆಯ ನೆನಪುಗಳು ನನ್ನ ಬಳಿ ಇವೆ. ನಿಮ್ಮ ಅದ್ಭುತ ಟೆಸ್ಟ್ ಜೀವನಕ್ಕೆ ಅಭಿನಂದನೆಗಳು ಎಂದು ಅವರ ಮಾಜಿ ಸಹ ಆಟಗಾರ ಅಜಿಂಕ್ಯ ರಹಾನೆ ಬರೆದುಕೊಂಡಿದ್ದಾರೆ. ಭಾರತದ ವೇಗಿ ಇರ್ಫಾನ್ ಪಠಾಣ್ ಕೊಹ್ಲಿಯನ್ನ ಭಾರತದ ಆಧುನಿಕ ಟೆಸ್ಟ್ ಕ್ರಿಕೆಟ್ನ ನಿಜವಾದ ಜ್ಯೋತಿಧಾರಕ ಎಂದು ಬಣ್ಣಿಸಿದ್ದಾರೆ. ವಿರಾಟ್ ಕೊಹ್ಲಿ ಅದ್ಭುತ ಟೆಸ್ಟ್ ವೃತ್ತಿಜೀವನಕ್ಕೆ ಅಭಿನಂದನೆಗಳು. ನಾಯಕರಾಗಿ ನೀವು ಕೇವಲ ಪಂದ್ಯಗಳನ್ನು ಗೆಲ್ಲಲಿಲ್ಲ, ನೀವು ಆಟದ ಮನಸ್ಥಿತಿಯನ್ನು ಬದಲಾಯಿಸಿದ್ದೀರಿ. ನೀವು ಫಿಟ್ನೆಸ್, ಆಕ್ರಮಣಶೀಲತೆ ಮತ್ತು ವೈಟ್ ಬಾಲ್ ಟೆಸ್ಟ್ನಲ್ಲಿ ಹೊಸ ಮಾನದಂಡವನ್ನು ರೂಪಿಸಿದ್ದೀರಿ ಎಂದು ಕೊಂಡಾಡಿದ್ದಾರೆ. ನಿಮ್ಮ ನಿವೃತ್ತಿಯನ್ನು ಅಂಗೀಕರಿಸಲು ನಾವು ಸಿದ್ಧರಿಲ್ಲ ಎಂದು ಡೆಲ್ಲಿ ಫ್ರಾಂಚೈಸಿ ಹೇಳಿದೆ.